टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಕಾರ್ಮೋಡ ಕವಿದಿದೆ. ಕ್ಷಣ ಕ್ಷಣಕ್ಕೂ ತಲ್ಲಣ, ಆತಂಕದ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಕದನಕ್ಕೆ ರಣವೀಳ್ಯ ನೀಡ್ತಾ ಇರುವಂತಹ ಸೇನಾಪಡೆಗಳು. ನಾಳೆ ದೇಶಾದ್ಯಂತ ಮೊಳಗಲಿದೆ ಯುದ್ಧದ ಸೈರನ್. ಯುದ್ಧದಿಂದ ಬಚಾವಾಗುವುದಕ್ಕೆ ಅಣಕು ಪ್ರದರ್ಶನವನ್ನು ನಡೆಸಲಾಗುತ್ತೆ. ನಗರ, ಪಟ್ಟಣ, ಜಿಲ್ಲೆಗಳಲ್ಲಿ ಅಣಕು ಕವಾಯತನ್ನ ನಾಳೆ ದಿನ ನಡೆಸಲಾಗುತ್ತೆ. ಎಚ್ಚರಿಕೆಯ ಸೈರನ್ ಮೊಳಗಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯಗಳಿಗೆ ಕೇಂದ್ರ ಗೃಹ ಸಚಿವಾಲಯ ಸೂಚನೆಯನ್ನ ಕೊಟ್ಟಿದೆ. ಅಂತ ಹೇಳಿದ್ರೆ ಯುದ್ಧದ ಸಂದರ್ಭ ಯಾವ ರೀತಿಯಾಗಿ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಈ ನಗರ, ಪಟ್ಟಣ, ಜಿಲ್ಲೆಗಳಲ್ಲಿ ಜನರಿಗೆ ಹೇಗೆ ಟ್ರೈನ್ ಮಾಡಬೇಕು ಅನ್ನೋದರ ಮಾಕ್ ಡ್ರಿಲ್ ನಾಳೆಯ ದಿನ ನಡೆಯುತ್ತೆ. ನಮ್ಮ ಕರ್ನಾಟಕದ ಯೋಧರು ನಿನ್ನೆ ಮೊನ್ನೆ ಮಾತನಾಡ್ತಾ ಹೇಳ್ತಾ ಇದ್ರು, ಪೂರ್ಣವಾದಂತ ತಯಾರಿ ಬೇಕು, ಜೊತೆಗೆ ಪೂರ್ವ ತಯಾರಿ ಬೇಕು ಯುದ್ಧ ಆಗ್ಬೇಕಾದ್ರೆ ಅಂತ. 1971ರಲ್ಲಿ ಪಾಕ್ ವಿರುದ್ಧದ ಯುದ್ಧದ ಸಂದರ್ಭದಲ್ಲಿ ಹೀಗೆ ಮಾಕ್ ಡ್ರಿಲ್ ನಡೆದಿತ್ತು. ಕಾರ್ಗಿಲ್ ಯುದ್ಧ ಸಂದರ್ಭ ಹೀಗೇನು ಮಾಡಿರಲಿಲ್ಲ. 54 ವರ್ಷಗಳ ಬಳಿಕ ದೇಶದಲ್ಲಿ ಮತ್ತೆ ಮಾಕ್ ಡ್ರಿಲ್ಗೆ ಸೂಚನೆ ಕೊಡಲಾಗಿದೆ. ಮೊನ್ನೆ ಮೊದಲ ಬಾರಿಗೆ ಪಂಜಾಬ್ನಲ್ಲಿ ಮಾಕ್ ಡ್ರಿಲ್ ನಡೆಸಲಾಗಿತ್ತು. ಫಿರೋಜ್ಪುರ ಕಂಟೋನ್ಮೆಂಟ್ ಝೋನ್ನಲ್ಲಿ ಮಾಕ್ ಡ್ರಿಲ್ ಅನ್ನು ನಡೆಸಿದ್ರು. 54 ವರ್ಷಗಳ ನಂತರದಲ್ಲಿ ದೇಶದಲ್ಲಿ ಮತ್ತೆ ಮಾಕ್ ಡ್ರಿಲ್ ಅನ್ನು ನಡೆಸಲಾಗ್ತಾ ಇದೆ ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಹೆಜ್ಜೆಯನ್ನ ದೇಶ ಇಡುತ್ತೆ ಮುಂದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಒಂದು ಸಾಕ್ಷ್ಯ. ಬೇಕಿರುವಂತಹ ಪ್ರಿಪರೇಷನ್ಗಳು, ಯುದ್ಧ ಆಗಬೇಕು ಅಂತ ಹೇಳಿದ್ರೆ ತಾಳ್ಮೆ ಇರಬೇಕಂತೆ, ಜೊತೆಗೆ ಅದಕ್ಕೆ ಬೇಕಿರುವಂತಹ ಪೂರ್ವ ತಯಾರಿಗಳು ಪೂರ್ಣವಾಗಿರಬೇಕು ಅನ್ನೋದಾಗಿ ಯೋಧರು ಹೇಳ್ತಾ ಇದ್ದಿದ್ದನ್ನು ನಾವು ಕೇಳಿಸ್ಕೊಳ್ತಾ ಇದ್ವಿ. ಇದೀಗ ಮಾಕ್ ಡ್ರಿಲ್ ಅನ್ನ ಅಲ್ಲಲ್ಲಿ ನಡೆಸಲಾಗ್ತಾ ಇದೆ ನಾಳೆ ದಿನ.